ಎಲ್ರಿಗೂ ನಮಸ್ಕಾರ. ನಮ್ಮ ತಂದೆ ಅನಾರೋಗ್ಯಕ್ಕೆ ತುತ್ತಾಗಿ ಸಾಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಶುರು ಮಾಡಿದ ಮೊದಲನೇ ದಿವಸದಿಂದ ಹಿಡಿದು ಕೊನೆಯ ದಿವಸದವರೆಗೆ ಅವರ ಆರೋಗ್ಯದ ವಿಚಾರವಾಗಿ ಅವರ ಚಿಕಿತ್ಸೆ ಕ್ರಮವನ್ನು ವಿಚಾರಿಸ್ತಾ ಅವರ ಆರೋಗ್ಯದ ಸ್ಥಿತಿಗತಿಗಳನ್ನು ಪದೇ ಪದೇ ವಿಚಾರಿಸ್ತಾ ನಮಗೆ ಧೈರ್ಯ ಹೇಳ್ತಾ ಸಾಂತ್ವನ ಕೊಡ್ತಾ ಬಂದಂಥ ಸನ್ಮಾನ್ಯ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಅವರಿಗೂ ಕೂಡ ನಮ್ಮ ತಂದೆಯ ಆರೋಗ್ಯದ ವಿಚಾರವಾಗಿ ಅವರಿಗೆ ತಿಳಿಸ್ತಾ ನಮಗೆ ಸಹಕಾರ ಕೊಟ್ಟಿದ್ದಾರೆ, ನಮ್ಮ ಕುಟುಂಬಕ್ಕೆ ಧೈರ್ಯ ಕೊಟ್ಟಿದ್ದಾರೆ. ಈ ಮುಖಾಂತರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೊತೆಗೆ ಕಂದಾಯ ಸಚಿವರಾದ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆರ್ ಅಶೋಕ್ ರವರಿಗೆ ನಮ್ಮ ಕುಟುಂಬದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಇದಲ್ಲದೆ ಮೊದಲನೇ ದಿವಸದಿಂದ ಹಿಡಿದು ಕೊನೆಯವರೆಗೆ ಅವರ ಅಂತ್ಯ ಸಂಸ್ಕಾರ ಆಗೋವರೆಗೆ ನಮಗೆ ಇದೇ ರೀತಿಯಲ್ಲಿ ವಿಚಾರಿಸ್ತಾ ಅವರ ಏರುಪೇರುಗಳ ಬಗ್ಗೆ, ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ವಿಚಾರಿಸ್ತಾ ಮಾಧ್ಯಮದ ಮುಖಾಂತರ ನಿಮಗೆಲ್ಲರೂ ಆ ವಿಚಾರವನ್ನು ತಲುಪಿಸಿದಂಥ ಮಾಧ್ಯಮದವರಿಗೆ ಅವ್ರಿಗೂ ಕೂಡ ನಾನು ಕುಟುಂಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದಲ್ಲದೆ ನಮ್ಮ ಆರಕ್ಷಕ ಸಿಬ್ಬಂದಿಯವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಕೊಟ್ರೇಶ್ ಅವರು, ACP ಪವನ್ ಸಾಹೇಬರು, ಇವರೆಲ್ಲರೂ ಕೂಡ ನಮಗೆ ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ, ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ. ನಮ್ಮ ಎಲ್ಲ ಕಾರ್ಯಗಳಿಗೂ ಅವರ ಸಹಕಾರ ತುಂಬ ಸಿಕ್ಕಿದೆ. ಅವ್ರಿಗೂ ಕೂಡ ನಾನು ಈ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲ ವಿಚಾರವಾಗಿ ನಮ್ಮ ತಂದೆಯವರ ಬಗ್ಗೆ ಅಪಾರ ಪ್ರೀತಿ ಗೌರವ ಇಟ್ಕೊಂಡಂಥ ಅವರ ಕಲಾಭಿಮಾನಿಗಳಿಗೆ, ಕರ್ನಾಟಕದ ಜನತೆಗೆ ಅವರ ವಿಚಾರವನ್ನು ನಾವು ಮೊದಲು ಬೇರೆ ರೀತಿಯಲ್ಲಿ ಅದು ಪ್ರಚಾರ ಆಗಿತ್ತು, ಅದು ಕಾರಣಾಂತರದಿಂದ ಆಗಿರಬಹುದು. ಆದರೂ ಕೂಡ ನಾವು ಕುಟುಂಬದವರು ಮನವರಿಕೆ ಮಾಡಿಕೊಟ್ಟಾಗ ಅವರು ಅದನ್ನು ಹೆಚ್ಚು ಆ ರೀತಿಯ ನೆಗೆಟಿವ್ ಪ್ರಚಾರವನ್ನು ಕೊಡದೆ ತಾಳ್ಮೆಯಿಂದ ಕೊನೆಯವರೆಗೂ ನಾವು ನಮ್ಮ ಕುಟುಂಬದವರು ಏನನ್ನು ಹೇಳ್ತೀವಿ, ಅಥೆಂಟಿಕ್ ಆದಂಥ ಅವರ ಆರೋಗ್ಯದ ವಿಚಾರದ ಬಗ್ಗೆ ಏನು ತಿಳಿಸ್ತೀವಿ ಅದಕ್ಕೆ ಅವರು ಮನ್ನಣೆ ಕೊಟ್ಟು ಕೊನೆಯವರೆಗೂ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ. ಅವರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ, ಪ್ರೊಫೆಸರ್ TS ಲೋಹಿತಾಶ್ವ ಅವರ ಕುಟುಂಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಈ ಎಲ್ಲ ಕೆಲಸಗಳಿಗೂ ಮಾನ್ಯ ಕಿಶೋರ್ ಅವರು ನಮ್ಮ ಜೊತೆಯಲ್ಲಿ ನಿಂತು ಸಂಪೂರ್ಣವಾಗಿ ನಮ್ಮ ಹೊರೆಯನ್ನು ಎಷ್ಟೋ ಕಡಿಮೆ ಮಾಡಿದ್ರು, ನಮಗೆ ಸಹಕಾರ ಕೊಟ್ಟರು. ಸರ್ಕಾರಕ್ಕೆ ಈ ವಿಚಾರಗಳನ್ನು ತಿಳಿಸ್ತಾ ಆರ್ ಅಶೋಕ್ ಸಾಹೇಬರಿಗೆ ವಿಚಾರವನ್ನು ತಲುಪಿಸ್ತಾ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡುವವರೆಗೆ ಕಿಶೋರ್ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಒಟ್ಟಾರೆ ಮೊದಲಿನ ದಿವಸದಿಂದ ಹಿಡಿದು ಕೊನೆಯವರೆಗೆ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಕುಟುಂಬದ ಪರವಾಗಿ ನಿಂತಿದ್ದಾರೆ. ಆ ಎಲ್ಲರಿಗೂ, ಎಲ್ಲ ಪ್ರೀತಿ ಪಾತ್ರರಿಗೂ ನಮ್ಮ ಕುಟುಂಬದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ಸ್. ಈಗ ಅಂತ್ಯ ಸಂಸ್ಕಾರ ಈಗ ತಾನೇ ಆಗಿದೆ. 3ನೇ ದಿವಸದ ಹಾಲು ತುಪ್ಪದ ಕಾರ್ಯಕ್ರಮ ನಾಳೆ ಎಲ್ಲ ನಾಡಿದ್ದು ಆಗುತ್ತೆ. 11 ದಿವಸದ ಕಾರ್ಯಕ್ರಮವನ್ನು 19ನೇ ತಾರೀಕು ಶನಿವಾರ ನಮ್ಮ ಗ್ರಾಮದಲ್ಲಿ, ತೊಂಡಗೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದು ಶನಿವಾರ ಬೀಳುತ್ತೆ, ನವೆಂಬರ್ 19. ಸೊ ಆ ಕಾರ್ಯಕ್ರಮವೂ ಇದೆ. ಮತ್ತೊಂದು ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡೋದಿದೆ. ಅದು ಕೂಡ 1 ತಿಂಗಳ ಗಡುವಿನಲ್ಲಿ ಆ ಒಂದು ದಿನಾಂಕವನ್ನು ನಾವು ನಿರ್ಧಾರ ಮಾಡ್ತೇವೆ. ಆ ದಿನವೂ ಕೂಡ ಒಂದು ಕಾರ್ಯಕ್ರಮವನ್ನು ಇಟ್ಕೋಬೇಕು. ನಮ್ಮ ತಂದೆಯವರು ಮತ್ತು ನಮ್ಮ ದೊಡ್ಡಪ್ಪ ಅವರು, ಸಚ್ಚಿದಾನಂದ ಅವರು ಈ ಕೊನೆಯ ವರ್ಷ ತೀರ್ಕೊಂಡಿದ್ದಾರೆ. ಸೊ ಅವರ ಇಬ್ಬರ ಅಣ್ಣ ತಮ್ಮಂದರ ವರ್ಷಾರಾಧನೆಯನ್ನು ಒಟ್ಟಿಗೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ಸೊ ಇದಿಷ್ಟು ಇನ್ನು ಮುಂದಿನ ಕಾರ್ಯಕ್ರಮಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.